ಹಲೋ ರೈತ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಸದ್ಯಕ್ಕೆ ರೈತರ ಹೋರಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸಚಿವ ಶಿವಾನಂದ ಪಾಟೀಲ್ ಅವರು ಏನು ಸ್ಥಳಕ್ಕೆ ಭೇಟಿ ಕೊಡುವ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಸ್ಥಳಕ್ಕೆ ಹೋಗಿಲ್ಲ. ಜೊತೆಗೆ ರೈತರ ಸಮಸ್ಯೆ ಏನು ಅಂತ ಕೇಳುವಂತಹ ಸೌಜನ್ಯ ಕೂಡ ಇಲ್ದಂಗಾಯ್ತು ನಮ್ಮ ಸಚಿವರಿಗೆ ಅಂತ. ಖಂಡಿತ ಸಾಹಿತ್ಯ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ನಲ್ಲಿ ನಡೆಯುತ್ತಿರುವಂತಹ ರೈತರ ಸತತ 8ನೇ ದಿನ ರೈತರ ಹೋರಾಟಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಾರದೇ ಇರೋ ಕಾರಣ ರೈತರು ರೊಚ್ಚಿಗೆದ್ದು ಸಚಿವ ಶಿವಾನಂದ ಪಾಟೀಲ್ ಇರುವಂತಹ ಭಾವಚಿತ್ರವನ್ನ ಇಲ್ಲಿ ಸುಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇದಷ್ಟೇ ಅಲ್ಲದೆ ಸಕ್ಕರೆ ಸಚಿವರು ರೈತರ ಪಾಲಿಗೆ ಸತ್ಯಧಾರೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ನೀಡೋದಕ್ಕೆ ಹಿಂದೇಟು ಹೋಗಿರುವಂತಹ ರೈತರ ಪಾಲಿಗೆ ಸಚಿವರು ಇವತ್ತು ನಮ್ಮ ಪಾಲಿಗೆ ಸತ್ಯಧಾರೆ ಅಂತ ಹೇಳಿ ಅವರ ಭಾವಚಿತ್ರ ಇರುವಂತಹ ಫೋಟೋವನ್ನ ಶವ ಸಂಸ್ಕಾರವನ್ನ ಸಹ ಇಲ್ಲಿ ಮಾಡಿರುವಂತದ್ದು. ಇದಷ್ಟೇ ಅಲ್ಲದೆ ಬೆಳಗಾವಿಯ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಹ ರೈತರ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಸಹ ಮಾಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಸಹ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು. ಇದಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲೂ ಸಹ ಇವತ್ತು ಪ್ರತಿಭಟನೆ ಕಾವು ಜೋರಾಗಿರುವಂತದ್ದು. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಸದಲ್ಗ, ಹುಕ್ಕೇರಿ ಸೇರಿದಂತೆ ರಾಯಬಾಗ್ ಪಟ್ಟಣದಲ್ಲೂ ಸಹ ರೈತರ ಪ್ರತಿಭಟನೆ ಮುಂದುವರೆದಿರುವಂತದ್ದು. ಇದಷ್ಟೇ ಅಲ್ಲದೆ ಬೆಳಗಾವಿ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಬಹುತೇಕ ತಾಲೂಕಿನಲ್ಲಿ ರೈತರ ಪ್ರತಿಭಟನೆ ಕಾವು ಜೋರಾಗಿರುವಂತದ್ದು. ಇವತ್ತು ಸಾಯಂಕಾಲ 7 ಗಂಟೆಯ ತನಕ ರೈತರೇನಿರ್ತದೆ ಸರ್ಕಾರಕ್ಕೆ ಒಂದು ಗಡುವನ್ನ ಸಹ ನೀಡಿರುವಂತದ್ದು. 7 ಗಂಟೆಯ ಒಳಗಾಗಿ ನಮ್ಮ ಪರ ಎಲ್ಲಾದರೂ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದರೆ ನಾಳೆಯಿಂದ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿರುವಂತದ್ದು. 50 ಲಕ್ಷ ಜನ ರೈತರು ಸೇರುವಂತಹ ಸಾಧ್ಯತೆಗಳು ಸಹ ಇರುವಂತದ್ದು. ಬೆಳಗಾವಿಯಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳನ್ನ ತಡೆದು ನಾಳೆಯಿಂದ ಪ್ರತಿಭಟನೆಗೂ ಸಹ ಇಲ್ಲಿ ರೈತ ಪರ ಸಂಘಟನೆಗಳು ಸಹ ಮುಂದಾಗಲಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.